ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಕೆ ಮರಳು ಸಿದ್ದಪ್ಪ ಅವರು ಸಂಪಾದನೆ ಮಾಡಿರುವ ಷಟ್ಪದಿ ಸಾಹಿತ್ಯ ಕೃತಿಯಲ್ಲಿನ ಈ ಪದ್ಯವನ್ನು ಕುರಿತು ಅಧ್ಯಯನ ಮಾಡೋಣ. ಪದ್ಯ ಹೀಗಿದೆ: ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವವರ ಸೀಮೆಯ ಹೊಲಬು ತಾನಲ್ಲ. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದಿ ಪ್ರಭುಲಿಂಗ ಲೀಲೆಯನು. ಪ್ರಭುಲಿಂಗ ಲೀಲೆ ಕನ್ನಡ ಸಾಹಿತ್ಯದಲ್ಲಿನ ಒಂದು ಉತ್ತಮ ಕಾವ್ಯವಾಗಿದೆ. ಅದಕ್ಕಿಂತ ಪ್ರೌಢವಾದ ಗ್ರಂಥಗಳನ್ನು ವೀರಶೈವ ಕವಿಗಳಲ್ಲಿಯೇ ಇತರರು ರಚಿಸಿರಬಹುದು. ಆದರೆ ಯೋಗಿ ಶ್ರೇಷ್ಠನಾದ ಒಬ್ಬ ಅವತಾರ ಪುರುಷನ ಜೀವನ ಚರಿತ್ರೆಯನ್ನು, ಆತನ ಬೋಧನೆಯನ್ನು ಸರಸವಾಗಿ ಕಾವ್ಯ ರೂಪದಲ್ಲಿಡುವುದು ಹೇಗೆಂಬುದನ್ನು ಚಾಮರಸನು ತೋರಿಸಿದಂತೆ ಇತರ ವೀರಶೈವ ಪುರಾಣ ಕವಿಗಳು ತೋರಿಸಿಲ್ಲವೆಂಬ ಅಭಿಪ್ರಾಯವು ವೀರಶೈವ ಕವಿಗಳಲ್ಲಿ ಚಾಮರಸನ ಸ್ಥಾನವೇನೆಂಬುದನ್ನು ನಿರ್ದೇಶಿಸುತ್ತದೆ. ಕನ್ನಡದ ಶ್ರೇಷ್ಠ ಕವಿಗಳ ಸಾಲಿಗೆ ಚಾಮರಸನು ಸೇರುತ್ತಾನೆಂಬುದನ್ನು ಒಪ್ಪಿಕೊಂಡು ವೀರಶೈವ ಕವಿಗಳ ಮಟ್ಟಿಗೆ ಮೇಲೆ ಹೇಳಿರುವ ಮಾತುಗಳು, ಅಂದರೆ ಆ ಪದ್ಯ ಅದು ಇದನ್ನು ಅಂಗೀಕರಿಸಬಹುದಾಗಿದೆ. ಈ ಪದ್ಯ ಹೇಳಿದ್ದು ಈ ಕೃತಿ ರಚನಾಕಾರನಿಗೆ ಅನ್ವಯಿಸುತ್ತದೆ. ಈ ಷಟ್ಪದಿಕಾರರಲ್ಲಿ ಕುಮಾರವ್ಯಾಸನನ್ನು ಬಿಟ್ಟರೆ ರೂಪಕ ನಿರ್ಮಾಣ ಕುಶಲತೆಯಲ್ಲಿ ಚಾಮರಸನದೇ ಮೇಲುಗೈ ಇದೆ. ದೇವ ದಾನವ ಮಾನವರುಗಳ ಡಾವಣೆಯ ದನ ಮಾಡಿ ಕಟ್ಟುವ ಭಾವೆ ತಮವ ತರಣಿಯೊಳ ನೊಂದು ಗೂಡುವೆವೆಂಬ ಭಾವ ಭ್ರಮಿತ ಬುದ್ಧಿಯಲ್ಲಿ ಭಾಸ್ಕರನ ಬಟ್ಟೆಗೆ ದಿವಿಗೆಯ ಹಂಗೇಕೆ ದ್ಯುಮಣಿ ಎಲ್ಲದೂ ಸಿಕ್ಕದನು ತಮದ ಮಾಯೆಗೆ ಎಂಬಂಥ ಕೆಲವು ಉದಾಹರಣೆಗಳು ಈ ಮಾತನ್ನು ಆತ ಬಳಸಿದಂಥ ಈ ಮೇಲಿನ ರೂಪಕಗಳಿಂದ ನಮಗೆ ಸ್ಪಷ್ಟವಾಗುತ್ತದೆ. ಸಾದೃಶ್ಯ ಕಲ್ಪನೆ ಮತ್ತು ಉಪಮೇಯಗಳಲ್ಲಿಯೂ ಚಾಮರಸನು ಸಹಜ ಕುಶಲತೆ ಎಂಬುದನ್ನು ಮನಗಾಣಬಹುದು. ಮಾಯೆ ಬರಲೆದ್ದೊಡಿದರು ಹುಲಿಗಂಡ ಹುಲಿಗಳಂತೆ, ಬೆಂದ ಹುಣ್ಣನ್ನು ಕಿಸುವರ ಕಂಬಿಯಲ್ಲಿ, ಉಳಿದರ್ಥವನ್ನರಸಿ ಅಡೆವನ ಕಾಲು ಕೊಂಡೊಯ್ಯುವಂತೆ, ತಾಯ ಮಾರಿಯೇ ತೊತ್ತ ಕೊಂಬ ವಿಡಾಯವನ್ನು ಸುಡು ಕಬ್ಬಿನಿಚ್ಛೆಗೆ ಬಿದಿರ ಮೆಲುವಂತೆ, ಬಿಡದೆ ಅರಸುವ ಬಳ್ಳಿ ಕಾಲನ್ನು ತೊಡರಿ ಬಂದಂತೆ, ಹಾವಿನಡಿಯನು ಹಾವು ಬಲ್ಲವನಲ್ಲದೆ ನಮಗೆ ಗೋಚರವೇ, ಹರಿಗಲನ್ನು ಜೋಕೈಸಿ ಕೋಳುತಲಿ ತೊರೆಯ ದಾಟುವವರಂತೆ. ಇಂತಹ ನೂರಾರು ಉದಾಹರಣೆಗಳನ್ನು ಈ ಪದ್ಯದಲ್ಲಿ ಕೊಡಬಹುದು. ಹಾಗಾಗಿ ಪ್ರಭುಲಿಂಗ ಲೀಲೆ ಹಾಗೂ ಚಾಮರಸನು ಷಟ್ಪದಿಕಾರರಲ್ಲಿಯೇ ಶ್ರೇಷ್ಠ ಕವಿ ಹಾಗೂ ಕಾವ್ಯವಾಗಿದೆ. ಧನ್ಯವಾದಗಳು.